ಈ ಮಹಾವಿಶ್ವವು ಸೃಷ್ಟಿಯಾಗುವ ಮೊದಲು ಏನೂ ಇರಲಿಲ್ಲ. ಎಲ್ಲಿ ನೋಡಿದರೂ ಕೇವಲ ಅನಂತವಾದ ಶೂನ್ಯ ಮತ್ತು ದಟ್ಟವಾದ ಕತ್ತಲೆ ಆವರಿಸಿತ್ತು. ಅದು ಕಾಲ, ಆಕಾರ ಅಥವಾ ಪ್ರಜ್ಞೆಯಿಲ್ಲದ ಸಂಪೂರ್ಣವಾದ ನಿಶ್ಶಬ್ದವಾಗಿತ್ತು. ಆದರೆ ಆ ಶೂನ್ಯದ ಮಧ್ಯದಲ್ಲಿ ಪ್ರಾರಂಭವಿಲ್ಲದ ಮತ್ತು ಅಂತ್ಯವಿಲ್ಲದ ಒಂದು ಪರಮ ಚೈತನ್ಯವಿತ್ತು. ಅದಕ್ಕೆ ಯಾವುದೇ ನಿರ್ದಿಷ್ಟ ರೂಪ ಇರಲಿಲ್ಲ, ಆದರೆ ಅದು ಎಲ್ಲೆಡೆ ಹರಡಿದ್ದ ಒಂದು ಪ್ರಕಾಶಮಾನವಾದ ಹಾಗೂ ಅಖಂಡವಾದ ಶಕ್ತಿಯಾಗಿತ್ತು. ಆ ಶಕ್ತಿಯೇ ಆದಿಶಕ್ತಿ ಅಥವಾ ಆದಿಪರಾಶಕ್ತಿ. ಆಕೆಯೇ ಪರಮ ಸತ್ಯ, ಎಲ್ಲದರ ಮೂಲ. ಸಾವಿರಾರು ಯುಗಗಳು ಕಳೆದು ಹೋದ ಮೇಲೆ ಆ ಅನಂತವಾದ ಪ್ರಜ್ಞೆಯು ತಾನು ಏಕಾಂತದಲ್ಲಿ ಇರಬಾರದು ಎಂದು ಸಂಕಲ್ಪಿಸಿತು. ಆಕೆಯ ಹೃದಯದಲ್ಲಿ ಸೃಷ್ಟಿಯನ್ನು ವಿಸ್ತರಿಸುವ ಬಯಕೆ ಮೂಡಿತು. ಇದುವೇ ಆಕೆಯ ಪ್ರಥಮ ಸಂಕಲ್ಪ ಮತ್ತು ಈ ಇಡೀ ಬ್ರಹ್ಮಾಂಡದ ಮೊದಲ ಚಾಲನೆಯಾಯಿತು. ಆದಿಶಕ್ತಿಯ ಆ ಸಂಕಲ್ಪದಿಂದಲೇ ಜಗತ್ತಿನ ಕಾರ್ಯಾಚರಣೆಗೆ ಅಗತ್ಯವಾದ 3 ಪ್ರಧಾನ ಪುರುಷ ತತ್ವಗಳು ಹೊರಹೊಮ್ಮಿದವು. 1 ಬ್ರಹ್ಮ, ಸೃಷ್ಟಿಕರ್ತ. 2 ವಿಷ್ಣು, ಪೋಷಣೆ ಮತ್ತು ರಕ್ಷಣೆಯ ಕರ್ತೃ. 3 ಮಹೇಶ್ವರ, ವಿನಾಶ ಮತ್ತು ಲಯದ ಕರ್ತೃ. ಈ 3 ದೇವತೆಗಳು ಆದಿಶಕ್ತಿಯ ಮುಂದೆ ನಿಂತಾಗ ಅವರು ತಮ್ಮ ಕಾರ್ಯಗಳನ್ನು ಹೇಗೆ ನಿರ್ವಹಿಸಬೇಕು ಎಂದು ತಿಳಿಯದೆ ಮೌನವಾಗಿದ್ದರು. ಆಗ ಆದಿಶಕ್ತಿಯು ಒಂದು ದಿವ್ಯವಾದ ಪ್ರಕಾಶಮಾನವಾದ ರೂಪದಲ್ಲಿ ಪ್ರತ್ಯಕ್ಷಳಾದಳು. ಆಕೆಯ ಕಣ್ಣುಗಳಲ್ಲಿ ಯುಗಗಳ ಜ್ಞಾನ ಮತ್ತು ಶಕ್ತಿಯಿತ್ತು. ಆದಿಶಕ್ತಿಯು ದೇವತೆಗಳನ್ನು ನೋಡಿ ಹೀಗೆ ನುಡಿದಳು: ಓ ದೇವತೆಗಳೇ, ನಾನು ನಿಮ್ಮ ಮೂಲ, ನಾನು ನಿಮ್ಮೆಲ್ಲರೊಳಗೆ ಇರುವ ಚಲನಾಶಕ್ತಿ. ನೀವು ಮಾಡಬೇಕಾದ ಕೆಲಸ ಮಹತ್ತರವಾದದ್ದು. ಆದರೆ ನೆನಪಿಡಿ, ನಾನಿಲ್ಲದೆ ನಿಮ್ಮ ಶಕ್ತಿ ನಿಷ್ಪ್ರಯೋಜಕ. ನನ್ನ ಶಕ್ತಿ ಇಲ್ಲದೆ ನೀವು ಒಂದು ಸಣ್ಣ ಹುಲ್ಲನ್ನು ಸೃಷ್ಟಿಸಲು, ರಕ್ಷಿಸಲು ಅಥವಾ ಲಯಗೊಳಿಸಲು ಸಾಧ್ಯವಿಲ್ಲ. ಆದಿಶಕ್ತಿಯು ನಂತರ ತನ್ನ ಶಕ್ತಿಯನ್ನು 3 ಭಾಗಗಳಾಗಿ ವಿಂಗಡಿಸಿ ಆ ದೇವತೆಗಳಿಗೆ ನೀಡಿದಳು. ಸೃಷ್ಟಿಕರ್ತನಾದ ಬ್ರಹ್ಮನಿಗೆ ಜ್ಞಾನ ಮತ್ತು ಸೃಜನಾತ್ಮಕ ಶಕ್ತಿಯ ರೂಪದಲ್ಲಿ ಸರಸ್ವತಿಯನ್ನು ನೀಡಿದಳು. ಪಾಲಕನಾದ ವಿಷ್ಣುವಿಗೆ ಸಮೃದ್ಧಿ ಮತ್ತು ಪೋಷಣೆ ಶಕ್ತಿಯ ರೂಪದಲ್ಲಿ ಲಕ್ಷ್ಮಿಯನ್ನು ನೀಡಿದಳು. ಲಯಕರ್ತನಾದ ಮಹೇಶ್ವರನಿಗೆ ವಿಮೋಚನೆ ಮತ್ತು ಪರಿವರ್ತನೆಯ ಶಕ್ತಿಯ ರೂಪದಲ್ಲಿ ಪಾರ್ವತಿಯನ್ನು ನೀಡಿದಳು. ನಾನೇ ಮಹಾಕಾಳಿ, ಮಹಾಲಕ್ಷ್ಮಿ ಮತ್ತು ಮಹಾಸರಸ್ವತಿ. ನಾನೇ ಪ್ರಕೃತಿ. ನಾನು ಎಲ್ಲದರ ಮೂಲ ಮತ್ತು ನಾನು ಈ ಜಗತ್ತಿನಲ್ಲಿ ನಡೆಯುವ ಪ್ರತಿಯೊಂದು ಕಾರ್ಯದಲ್ಲಿ, ಪ್ರತಿಯೊಂದು ಅಣುವಿನಲ್ಲಿ ಶಕ್ತಿಯ ರೂಪದಲ್ಲಿ ನೆಲೆಸಿದ್ದೇನೆ ಎಂದು ಹೇಳಿ ಆದಿಶಕ್ತಿಯು ಮತ್ತೆ ತನ್ನ ನಿರಾಕಾರ ಅನಂತವಾದ ಪ್ರಜ್ಞೆಯ ರೂಪಕ್ಕೆ ಮರಳಿದಳು. ಅಂದಿನಿಂದ ಈ ವಿಶ್ವದಲ್ಲಿ ನಡೆಯುವ ಪ್ರತಿಯೊಂದು ಚಲನೆಯೂ, ಪ್ರತಿಯೊಂದು ಉಸಿರಾಟವೂ ಆದಿಶಕ್ತಿಯಿಂದಲೇ ನಡೆಯುತ್ತಿದೆ. ಅವಳೇ ಸೃಷ್ಟಿಯ ರಹಸ್ಯ ಮತ್ತು ಅವಳೇ ಎಲ್ಲದರ ಆಧಾರ.